ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 47ನೇ ಅಧ್ಯಾಯವನ್ನು ಶುರು ಮಾಡೋಣ. ಹೌದಾ ಸಾನು, ನೀನಪ್ಪಂಗೆ ಅವಮಾನ ಮಾಡಿದ್ಯಾ ಎಂದು ಕೇಳಿದ್ದ ಸೂರಜ್. ಸೂರಜ್ ಪ್ರಶ್ನೆಗೆ ಇಲ್ಲ ಎಂದು ತಲೆ ಆಡಿಸಿದ ಹುಡುಗಿಯ ಹಣೆಗೆ ಮುತ್ತಿಟ್ಟು, ಜಾಣ ಕಣೋ ನೀನು, ನನಗೆ ಗೊತ್ತು ನೀನು ಹಾಗೆಲ್ಲ ಯಾರನ್ನು ಅವಮಾನ ಮಾಡಲ್ಲ ಅಂತ. ಆದರೆ ನೀನು ಸತ್ಯ ಮುಚ್ಚಿಡ್ತೀಯ ಅಲ್ವಾ, ಅದು ತಪ್ಪು ತಾನೇ ಎಂದ. ಸೂರಜ್ ತನ್ನ ತಂದೆಯ ಮಾತು ಕೇಳಿ ತನ್ನನ್ನು ದೂಷಿಸುತ್ತಾ ಇದ್ದಾನೆ ಎಂದು ಕಣ್ತುಂಬಿಕೊಂಡ ಸಾನ್ವಿ, ನಾನೇನು ತಪ್ಪು ಮಾಡಿಲ್ಲ ಸೂರಿ, ಆ ಪೇಪರ್ಸ್ಗೆ ನಿಮ್ಮನ್ನು ಕೇಳಿ ಆಮೇಲೆ ಸೈನ್ ಮಾಡ್ತೀನಿ ಎಂದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಹೇಳಿಲ್ಲ ಎಂದಳು. ಕರೆಕ್ಟ್, ಅದನ್ನು ಬಿಟ್ಟರೆ ಇನ್ನೇನು ಹೇಳಿಲ್ಲ, ಆದರೆ ಹೇಳಬೇಕು ತಾನೆ. ಸರಿ ಬಿಡು, ನಾನೇ ಹೇಳ್ತೀನಿ ಎಂದವನು 2 ತಿಂಗಳ ಹಿಂದೆ ದೇವರಾಜ್ ಸಾನ್ವಿ ಮೇಲೆ 2 ಸಲ ಕೈ ಮಾಡಿರೋ ವಿಡಿಯೋ ಕ್ಲಿಪ್ ತೋರಿಸಿ, ನೀವು ಸಾನು ಮೇಲೆ ಕೈ ಮಾಡಿದ ಗೊತ್ತಾಗಿ ಅವತ್ತೇ ನಿಮ್ಮ ಮೇಲೆ ಆ್ಯಕ್ಷನ್ ತಗೋಬೇಕು ಅಂದ್ಕೊಂಡೆ, ಆದರೆ ಆಮೇಲೆ ಯೋಚನೆ ಮಾಡಿದೆ, ಅರ್ಥವಿಲ್ಲದೆ ನಿಮ್ಗೆ ಯಾಕೆ ಸಾನ್ವಿ ಮೇಲೆ ಇಷ್ಟೊಂದು ಕೋಪ ಬರುತ್ತೆ ಅಂತ. ಆಗ ಗೊತ್ತಾಗಿದ್ದು ಸಾನ್ವಿ ನಿಮ್ಮ ಹಿಂದೆ ಅಲ್ಲ, ಆ ವಸುಧಾ ಹಿಂದೆ ಬಿದ್ದಿದ್ದಾಳೆ ಅಂತ. ಆ ವಸುಧಾ ಬಗ್ಗೆ ಸಾನ್ವಿ ಮಾತಾಡಿದ್ರೆ ನಿಮ್ಗೆ ಯಾಕೆ ಕೋಪ ಬರುತ್ತೆ? ಅದೇ ಅನುಮಾನ ಬಗೆಹರಿಸ್ಕೊಳ್ಳೋದಕ್ಕೆ ಮೊದಲಿಗೆ ನಾನು ಹುಡುಕ್ಸಿದ್ದು ವನಜಾನ, ಅದೇ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಅವರನ್ನು ಎಂದವನು. ಸಾನು, ನಿಂತ್ಕೊಂಡೇ ಇದೆಯಲ್ಲ, ಆಯಾಸ ಆಗುತ್ತೆ, ಬಾಯಿಲ್ ಕೂತ್ಕೋ ಎಂದು ಅವಳನ್ನು ತನ್ನ ಪಕ್ಕ ಕೂರಿಸ್ಕೊಂಡು ಭಾಗ್ಯ ಅವರಿಗೆ ಹಣ್ಣು ತರಲು ಹೇಳಿ ಅವರು ಒಂದು ಬಟ್ಲಲ್ಲಿ ಹೆಚ್ಚಿದ ಹಣ್ಣನ್ನು ಕೊಟ್ಟು ಹೋದ್ಮೇಲೆ ಫೋರ್ಕ್ ಚುಚ್ಚಿ ತಾನೇ ಅವಳಿಗೆ ಹಣ್ಣು ತಿನ್ನಿಸ್ತಾ, ವನಜಾಯಿಂದ ಸ್ವಲ್ಪ ವಿಷಯ ಗೊತ್ತಾಯಿತು. ಅಪ್ಪ ಪ್ರತಿ ವೀಕೆಂಡ್ ಆ ವಸುಧಾನ ಮೀಟ್ ಮಾಡ್ತಾರೆ ಅಂತ, ಆದರೆ ಯಾಕೆ ಅವ್ರಿಗೂ ಗೊತ್ತಿಲ್ಲ. ಆಮೇಲೆ ಅಪ್ಪನ ಹಿಂದೆ ಜನರನ್ನು ಬಿಟ್ಟೆ. ಅಪ್ಪ ವಸುಜಾ ಜೊತೆಗೆ ಬಿಸ್ನೆಸ್ ಮಾಡ್ತಾರೆ, ಅದು ಇವತ್ತು ನಿನ್ನೆಯಿಂದಲ್ಲ, ಎಷ್ಟೋ ವರ್ಷಗಳ ಪಾರ್ಟ್ನರ್ಶಿಪ್ ಇದೆ. ಆ ಹೆಂಗಸಿನ ಗಂಡ ಸುರೇಂದ್ರನಾಥ್ ಜಾಧವ್, ಕೋಟ್ಯಾಧಿಪತಿ. ಅವನ ಎಲ್ಲ ಆಸ್ತಿಯ ಚುಕ್ಕಾಣಿ ಹಿಡಿದಿರೋದು ಅವನ ಹೆಂಡ್ತಿನೇ. ಆದರೆ ಅವನು ವಸುಧಾಗಿಂತ ವಯಸ್ಸಿನಲ್ಲಿ ತುಂಬ ದೊಡ್ಡವನು. ಅವನಿಂದ ಆ ಹೆಣ್ಣಿಗೆ ಸುಖ ಇರಲಿಲ್ಲ. ಅದಕ್ಕೆ ಅವಳು ಹೆಣ್ಣಾಗಿ ಗಂಡ ಇದ್ದರೂ ಒಂದು ಗಂಡಸನ್ನು ಇಟ್ಕೊಂಡಿದ್ಲು. ಅಲ್ಲ, ಇವತ್ತಿಗೂ ಇಟ್ಕೊಂಡಿದ್ದಾಳೆ. ಅದು ಬೇರೆ ಯಾರೂ ಅಲ್ಲ, ಇಲ್ಲೇ ಇದ್ದಾರಲ್ಲ ನನ್ನಪ್ಪ ದೇವರಾಜ್. ಇಷ್ಟು ಹೊಲ್ಸು ಕೆಲಸ ಮಾಡಿರೋದು ಸಾಲದು ಅಂತ ಇವರಿಗೆ ಆ ಹೆಂಗಸಿಗೆ ಹುಟ್ಟಿರೋ ಮಗುನನ್ನು ಕರ್ಕೊಂಡು ಬಂದು ನನ್ನ ತಮ್ಮನಾಗಿ ನಮ್ಮ ಮನೆಯಲ್ಲೇ ಇರಿಸಿದ್ರು. ಈ ನನ್ನ ಅಮ್ಮ ಮದರ್ ಇಂಡಿಯಾ ಅಪ್ಪನ ಕಚಡ ಕೆಲಸನ ವಿರೋಧ ಮಾಡೋದು ಬಿಟ್ಟು ಅವ್ರ ಕಳ್ಳ ಸಂಬಂಧದಲ್ಲಿ ಹುಟ್ಟಿದ ಮಗುನ ಅವ್ರ ಹೆತ್ತ ಮಗನಂತೆಯೇ ಸಾಕು ಬೆಳೆಸಿದ್ರು. ಹಾಳಾಗೋಗ್ಲಿ, ಅವನಾದರೂ ಒಳ್ಳೆಯವನ? ಅವನಿಗೂ ಅವನ ಅಪ್ಪ ಅಮ್ಮನ ಥರನೇ ಹೊಲಸು ಬುದ್ಧಿ. ಅವನಿಗೆ 20 ವರ್ಷ ತುಂಬಿದ ಮೇಲೆ ಈ ಅಪ್ಪ ಅನ್ನಿಸ್ಕೊಂಡ ಮಹಾಶಯ ಅವನಿಗೆ ಅವನ ಜನ್ಮ ರಹಸ್ಯ ಹೇಳಿದ್ದಾನೆ. ಆಗ ಇಷ್ಟು ವರ್ಷ ಸಾಕು ಬೆಳೆಸಿದ ತಾಯಿಯ ಪ್ರೀತಿ ಮರೆತು ಆ ಅಮ್ಮನ ಮಾತನ್ನು ಚಾಚೂ ತಪ್ಪದೆ ಪಾಲಿಸೋ ಮಗ ಆದ ಇವನು. ಕಾಲೇಜ್ ದಿನಗಳಲ್ಲಿ ಬಟ್ಟೆ ಬದಲಾಯಿಸೋ ಹಾಗೆ ಗರ್ಲ್ ಫ್ರೆಂಡ್ಸ್ನ ಬದಲಾಯಿಸೋದು, ಕುಡಿತ, ಸಿಗರೇಟ್ ಜೊತೆಗೆ ಡ್ರಗ್ಸ್ ಸಹವಾಸ ಬೇರೆ. ಇದೇ ದಿನಚರಿಯಲ್ಲಿ ಸಾನ್ವಿ ಮೇಲೂ ಕೆಟ್ಟ ಕಣ್ಣು ಹಾಕಿದ್ದ. ದೇವರ ದಯೆ, ನನಗೆ ಒಳ್ಳೆ ಬುದ್ಧಿ ಕೊಟ್ಟ ದೇವರು ಇವಳನ್ನು ಆ ದುಷ್ಟನಿಂದ ಕಾಪಾಡ್ದ. ಇದೆಲ್ಲ ಗೊತ್ತಾಗಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಇವತ್ತಿಂದ, ಈ ಕ್ಷಣದಿಂದ ಆ ನಿನ್ನ ಸುಪುತ್ರ ಈ ಮನೆಯೊಳಗಡೆ ಕಾಲಿಡೋ ಹಾಗಿಲ್ಲ. ನಮ್ಮ ಆಸ್ತಿನಲ್ಲಿ ಒಂದು ಬಿಡುಗಾಸು ಅವನಿಗೆ ನಾನು ಕೊಡಲ್ಲ. ಹಾಗೆ ನಿಮ್ಮನ್ನು ಸಹ ವರ್ಮಾ ಗ್ರೂಪ್ನ ಡೈರೆಕ್ಟರ್ ಆಗಿ ನೋಡೋದಕ್ಕೆ ಆಗಲ್ಲ. ಅದಕ್ಕೆ ನೀವೇ ರಿಸೈನ್ ಮಾಡಿದ್ರೆ ಒಳ್ಳೆಯದು, ಇಲ್ಲ ನಾನು ಬೇರೆ ರೀತಿಯಲ್ಲಿ ಆ್ಯಕ್ಷನ್ ತಗೋಬೇಕಾಗತ್ತೆ ಎಂದು ಹೇಳಿ ಮಾತು ಮುಗಿಸಿದವನು, ಇನ್ನೊಂದು ಸ್ವಲ್ಪ ಹಣ್ಣು ಬೇಕಾ ಎಂದು ಸಾನ್ವಿ ಕಡೆ ನೋಡಿ ಕೇಳಿದ್ದ. ಆದರೆ ಸೂರಜ್ ಮಾತುಗಳನ್ನು ಕೇಳಿ ಶಾಕ್ ಆಗಿದ್ದ ಹುಡುಗಿ, ಸೂರಿ, ಆ ವಸುಧಾ ಆಂಟಿಯಿಂದೆ ಇಷ್ಟೆಲ್ಲ ವಿಷಯ ಇದೆಯಾ? ನನಗೆ ಗೊತ್ತಿದ್ದು ಒಂದೇ ವಿಷಯ, ನೀರಜ್ ಆ ವಸುಧಾ ಆಂಟಿ ಮಗ ಅಂತ. ನಾನು ಆ ಹೆಂಗಸು ಮಾವನ 2ನೇ ಹೆಂಡ್ತಿ ಇರಬಹುದು ಅಂದ್ಕೊಂಡಿದ್ದೆ. ಆದರೆ ಏನು ಮಾವ, ನೀವು ಇಷ್ಟೆಲ್ಲ ತಪ್ಪು ಮಾಡಿ ನನ್ನ ಮೇಲೆ ರೇಗ್ತೀರಾ? ಹಾಗೆ ಸೂರಿ, ಈ ಅಗ್ರಿಮೆಂಟ್ ಅಂತ ಇದ್ದಂಗೆ ಅವಳ ಕೈನಿಂದ ಅದನ್ನು ಕಸಿದ್ಕೊಂಡು ಅದನ್ನು ಚೂರಾಗಿ ಹರಿದು ಹಾಕಿದ ದೇವರಾಜ್, ನಾಳೆನೇ ನಾನು ರೆಸಿಗ್ನೇಷನ್ ಕೊಡ್ತೀನಿ, ಹಾಗೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ನೀನು ನಿನ್ನಮ್ಮ ಹೆಂಡತಿ ಜೊತೆ ಹಾಯಾಗಿರು. ಈ ಅಪ್ಪ ಬೇಡ ಅಲ್ವಾ ನಿನಗೆ? ಹಾಗಿದ್ರೆ ನನಗೂ ಈ ಮಗ ಬೇಕಾಗಿಲ್ಲ ಎಂದು. ರೀ ನಿಲ್ಲಿ, ಮಗ ಏನೋ ಕೋಪದಲ್ಲಿ ಮಾತಾಡ್ದ ಅಂತ ಮನೆ ಬಿಟ್ಟು ಹೋಗೋದಾ? ಪ್ಲೀಸ್ ನನ್ನ ಮಾತು ಕೇಳಿ ಅಂತ ಅವನ ಹಿಂದೆ ಮನೆ ಬಾಗಿಲ ತನಕ ಹೋದವರು ಮತ್ತೆ ಬಂದು ಸೂರಜ್ ಹತ್ರ, ಸೂರಿ ಪ್ಲೀಸ್, ನಿನ್ನ ಅಪ್ಪನನ್ನು ತಡಿಯಪ್ಪ. ನೋಡು, ಏನೇ ಆದರೂ ಅವರು ನಿನ್ನ ಹೆತ್ತ ತಂದೆ, ಇಷ್ಟು ಒರಟಾಗಿ ನಡ್ಕೋಬೇಡ. ಜಾನಕಿಯವರು ಮಗನಲ್ಲಿ ಕೇಳ್ಕೊಂಡಿದ್ರು. ಅಮ್ಮ ಪ್ಲೀಸ್, ಇನ್ನೂ ಅವರನ್ನೇ ವಹಿಸ್ಕೊಂಡು ಬರಬೇಡ. ಅದು ಅಲ್ಲದೆ ಅವರೇನು ಪರ್ಮನೆಂಟಾಗಿ ಮನೆ ಬಿಟ್ಟು ಹೋಗಿಲ್ಲ ಅಂದರೂ ಎಲ್ಲಿಗೆ ಹೋಗ್ತಾರೆ?
ಒಂದೆರಡು ದಿನ ಅಷ್ಟೇ, ಇಲ್ಲಿಗೆ ವಾಪಸ್ ಬರ್ತಾರೆ, ಓಕೆನಾ ಎಂದು ಹೇಳಿ ಸಾನ್ವಿನ ಕರ್ಕೊಂಡು ಮೆಟ್ಟಿಲೇರಿ ಹೋದ ಮಗನನ್ನು ನೋಡ್ತಾ ದುಃಖದಲ್ಲಿ ಕಣ್ತುಂಬಿಕೊಂಡ್ರು. ಇಹದ ಪರಿವೇ ಇಲ್ಲದಂತೆ ಕುಸಿದ ಕೂತ ಜಾನಕಿಯವರನ್ನು ಸಮಾಧಾನಿಸುತ್ತಾ ದುರ್ಗಾದೇವಿಯವರು, ಅವನು ನನ್ನ ಮಗ, ಅವನು ಹೋದದಕ್ಕೆ ನಾನೇ ಅಳ್ತಾ ಇಲ್ಲ, ಅಂಥದ್ರಲ್ಲಿ ನೀನ್ಯಾಕಮ್ಮ ಕಣ್ಣೀರು ಹಾಕ್ತಾ ಇದೆಯಾ? ನಿನಗೇನು ಕೊರತೆ ಇದೆ ಅಂತ ಅಳೋದು? ನಿನ್ನ ಮಗ ಸೊಸೆ ಚಿನ್ನದಂಥವರು, ನಿನ್ನ ಚೆನ್ನಾಗೇ ನೋಡ್ಕೋತಾರೆ, ಅವ್ರ ಜೊತೆ ಹಾಯಾಗಿರು, ಇನ್ನಾದರೂ ಗಂಡ ಗಂಡ ಅಂತ ಜಪ ಮಾಡೋದು ಬಿಡು ಎಂದರು. ಅತ್ತೆ ಮಾತಿಗೂ ಸಮಾಧಾನಗೊಳ್ಳದ ಜಾನಕಿ ಅಳುತ್ತಲೇ ಎದ್ದು ಮನೆ ಹೊರಗಡೆ ನಡೆದ್ಬಿಟ್ರು. ಸೂರಜ್ ಸಾನ್ವಿನ ರೂಮ್ ಕರೆತಂದು ಸ್ವಲ್ಪ ಹೊತ್ತು ಮಲಗು ಅಂತ ಹೇಳಿ ಅವಳ ಪಕ್ಕ ತಾನು ಉರುಳಿಕೊಂಡ. ಅವಳ ಮುಂಗುರುಳನ್ನು ಸರಿಸುತ್ತಾ, ಸಾನು, ನಿನ್ನಪ್ಪ ನಿನ್ನ ಬಿಸಾಕ್ ಹೋದ್ರು ಅಂತ ಬೇಸರ ಮಾಡ್ಕೊಡ್ತಾ ಇದೆಯಲ್ಲ, ಅದಕ್ಕೂ ಒಂದು ಕಾರಣ ಇದೆ ಕಣೆ. ಆದರೆ ಅದೆಲ್ಲ ವಿಷಯ ಈಗಲೇ ನಿನಗೆ ಹೇಳೋಕ್ಕಾಗಲ್ವೇ? ನಿನ್ನ ಹೆಲ್ತ್ ಮೇಲೆ ಪರಿಣಾಮ ಬೀರಿದ್ರೆ ಕಷ್ಟ. ಅದಕ್ಕೆ ಮೊದಲು ನಮ್ಮ ಲೈಫ್ಗೆ ನಮ್ಮ ಮಗು ಬರಲಿ, ಆಮೇಲೆ ನಿಮ್ಮ ತಂದೆ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಮನಸ್ಸಿನಲ್ಲೇ ಮಾತನಾಡಿಕೊಂಡು ಸೂರಜ್ ಸಾನ್ವಿ ಹಣೆಗೆ ಮುತ್ತಿಟ್ಟು, ಐ ಲವ್ ಯು ಕಣೆ ಇಲಿ ಮರಿ, ಅವಳನ್ನು ನೋಡಿ ನಗುತ್ತಾ ಹೇಳ್ದ. ಈ ಐ ಲವ್ ಯುನ ನಾನು ಪ್ರೆಗ್ನೆಂಟ್ ಆದಮೇಲೆ ಹೇಳಬೇಕಾಗಿತ್ತಾ? ಮೊದಲೇ ಯಾಕೆ ಹೇಳಲಿಲ್ಲ? ನಾನು ಎಷ್ಟು ಆಸೆ ಪಟ್ಟಿದ್ದೆ ಗೊತ್ತಾ, ನೀವು ರೋಸ್ ಅಥವಾ ರಿಂಗ್ ಕೊಟ್ಟು ನನಗೆ ಪ್ರಪೋಸ್ ಮಾಡ್ತೀರಾ ಅಂತ. ಆದರೆ ಏನಿಲ್ಲ, ಒಂದು ರೋಸ್ ಇಲ್ಲ, ರಿಂಗ್ ಇಲ್ಲ, ಹೋಗಲಿ ಒಂದು ಚಾಕ್ಲೇಟ್ ಕೂಡ ಇಲ್ಲ. ಥೂ, ಎಲ್ಲ ಅದೃಷ್ಟ ಆ ಚಾರ್ವಿಕಾಗಿ ಮಾತ್ರ. ನನಗೆ ಬರೀ ಐ ಲವ್ ಯು ಅಂತೆ, ಕಂಜೂಸ್ ಗಂಡ. ಹುಸಿ ಮುನಿಸಿ ತೋರಿ ಪಕ್ಕಕ್ಕೆ ತಿರುಗಿದ ಹೆಂಡತಿಯನ್ನು ಹಿಂದಿನಿಂದ ಬಳಸಿದವನು, ಮತ್ತೆ ಮತ್ತೆ ಅವಳ ಹೆಸರು ಹೇಳಬೇಡ ಸಾನು, ನನಗೆ ಬೇಜಾರಾಗತ್ತೆ. ಹಾಗೆಯೇ ನೀನು ಅಷ್ಟೇ, ಹೀಗೆಲ್ಲ ಕೋಪ ಮಾಡ್ಕೋಬೇಡ. ನೀನು ಕೋಪ ಮಾಡಿಕೊಂಡಾಗ ತುಂಬ ಮುದ್ದಾಗಿ ಕಾಣಿಸ್ತೀಯ, ಆಗ ನನಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳೆ ಎಲಿಮರಿ ಅಂತ ಅವಳ ಕೊರಳನ್ನು ಮುದ್ದಿಸುತ್ತಾ ಇದ್ದವನನ್ನು ಹಿಂದಕ್ಕೆ ತಳ್ಳಿದವಳು, ಸೂರಿ, ಅಮ್ಮ ಬಂದರು. ಅವರಮ್ಮನ ಧ್ವನಿ ಕೇಳಿ ಖುಷಿಯಲ್ಲಿ ಮಂಚ ಇಳಿದು ಓಡಲು ನೋಡಿದ ಹುಡುಗಿಯನ್ನು ತಡೆದವನು, ಸಾನು, ನಿನ್ನ ಹೊಟ್ಟೆಲ್ ಮಗು ಇದೆ ಅನ್ನೋದನ್ನು ಮರಿಬೇಡ, ಒಳ್ಳೆ ಕಪಿ ಥರ ಎಗರಾಡೋದನ್ನು ಸ್ವಲ್ಪ ಕಡಿಮೆ ಮಾಡು ಎಂದವನು ಅವಳನ್ನು ಬಳಸಿ ಮೆಲ್ಲಗೆ ನಡೆಯುವಂತೆ ಹೇಳಿ ಕೆಳಗೆ ಕರೆದುಕೊಂಡು ಮನೆಗೆ ಬಂದಿದ್ದ. ಅತ್ತೆ ಜೊತೆಗೆ ಮಾತನಾಡ್ತಾ ಕೂತ. ಅಮ್ಮನನ್ನು ಬಳಸಿ ಅವರ ಭುಜಕ್ಕೆ ಒರಗಿ ಕೂತ ಸಾನ್ವಿ ಅವರು ಇವಳಿಗಾಗಿ ಮಾಡಿ ತಂದಿದ್ದ ತಿಂಡಿಗಳನ್ನೆಲ್ಲ ಬಾಯಾಡಿಸ್ತಾ ಇದ್ದರೆ ಸೂರಜ್ ಕಣ್ಸನ್ನೆಯಲ್ಲೇ ಸಾಕು ಅಂತ ಇದ್ದ. ಆದರೆ ಅವಳಿಗೋ ಈ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟಿನಂತಹ ತಿಂಡಿಗಳಂದರೆ ಪಂಚಪ್ರಾಣ. ಅದಕ್ಕೆ ಸೂರಜ್ ಕಡೆ ನೋಡಿದ್ರೂ ನೋಡದ ಹಾಗೆ ಮುಖ ತಿರುಗಿಸಿ ಬಾಯಾಡಿಸ್ತಾ ಕೂತ್ಬಿಟ್ಟಿದ್ಲು. ಸಾನು, ಒಂದು ನಿಮಿಷ ಬಾಯಿಲಿ ಅಂತ ಅವಳನ್ನು ಲಿವಿಂಗ್ ರೂಮ್ನ ಒಂದು ಪಕ್ಕಕ್ಕೆ ಕರ್ಕೊಂಡು ಹೋದವನು, ನೋಡು ಸಾನು, ನಿನಗೆ ಈ ಥರ ಕುರುಕ್ ತಿಂಡಿ ಅಂದರೆ ಇಷ್ಟ ಅಂತ ನನಗೆ ಗೊತ್ತು, ಹಾಗಂತ ಒಟ್ಟಿಗೆ ಅಷ್ಟೊಂದು ತಿನ್ನೋದು ಒಳ್ಳೆಯದಲ್ಲ. ನನ್ನ ಮಾತು ಕೇಳು, ದಿನಕ್ಕೆ ಇಷ್ಟಿಷ್ಟು ಅಂತ ಸ್ವಲ್ಪ ಸ್ವಲ್ಪ ತಿನ್ನು ಎನ್ನುತ್ತಾ ಇದ್ದ ಹುಡುಗನ ಮಾತು ಅವಳ ಕಿವಿಗೆ ಬೀಳ್ತಾನೇ ಇಲ್ಲ. ಲಿವಿಂಗ್ ರೂಮ್ನಲ್ಲಿರುವ ದೊಡ್ಡದಾದ ಕಿಟಕಿಯ ಹೊರಗೆ ಇರುವ ಹೂದೋಟದಲ್ಲಿ ತನ್ನ ಅತ್ತೆ ಕೂತು ಕಣ್ಣೀರು ಹಾಕ್ತಾ ಇರೋದನ್ನು ಕಂಡವಳು, ಸೂರಿ, ಅಲ್ಲಿ ನೋಡಿ ಅತ್ತೆ, ಪಾಪ ತುಂಬ ಅಳ್ತಾ ಇದ್ದಾರೆ, ಬನ್ನಿ ಹೋಗಿ ಸಮಾಧಾನ ಮಾಡಿಬರೋಣ ಅಂತ ಹೇಳುತ್ತಾ ಅವನ ಕೈ ಹಿಡಿದು ಹೊರಗೆ ಹೋದವಳು, ಅತ್ತೆ ಪ್ಲೀಸ್ ಅಳ್ಬೇಡಿ, ಎಲ್ಲ ಸರಿ ಹೋಗುತ್ತೆ, ನೀವು ಹೀಗೆ ಸಂಕಟ ಪಡ್ತಾ ಇದ್ರೆ ನೋಡೋಕ್ಕಾಗಲ್ಲ ಎಂದಳು. ನನ್ನ ಸಂಕಟ ನೋಡೋಕ್ಕಾಗಲ್ಲ ಅಂದರೆ ನನಗೊಂದು ಸಹಾಯ ಮಾಡ್ತೀಯಾ ಸಾನ್ವಿ? ಪ್ಲೀಸ್ ನಿನ್ನ ಮಾವನ್ನ ಮತ್ತೆ ಈ ಮನೆ ಕರ್ಕೊಂಡು ಬರ್ತೀಯಾ? ನೋಡು ಸಾನ್ವಿ, ನಿನ್ನ ಮಾವ ಒಳ್ಳೆಯವರಾದರೂ ಕೆಟ್ಟವರಾದರೂ ಅವರೇ ನನ್ನ ಪ್ರಪಂಚ. ನಾನು ನಿನ್ನ ಹಾಗೆ ಈಗಿನ ಕಾಲದವಳಲ್ಲ. ಸೂರಿ ನೀನು ಅಷ್ಟೇ, ಅವರಿಗೆ ಇನ್ನೊಂದು ಹೆಣ್ಣಿನ ಜೊತೆಗೆ ಸಂಬಂಧ ಇದೆ ಅಂತ ಗೊತ್ತಿದ್ದು ನಾನು ಸುಮ್ಮನಿರುವಾಗ ನಿಂದೇನಪ್ಪ ತಕರಾರು? ನೀವಿಬ್ರು ನನ್ನ ಮಾತು ಕೇಳಿ ನನ್ನ ಗಂಡನ ಜೊತೆಗೆ ಕೂತು ಮಾತಾಡ್ತೀರೋ ಅವ್ರ ಕೈ ಕಾಲು ಹಿಡಿದು ಬೇಡ್ಕೋತಿರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾಳೆ ಒಳಗೆ ನನ್ನ ಗಂಡ ಈ ಮನೇಲಿ ಇರಬೇಕು, ಅಲ್ಲಿವರೆಗೂ ನಾನು ನಿಮ್ಮಿಬ್ಬರನ್ನೂ ಮಾತಾಡ್ಸಲ್ಲ ಅಂತ ಮುನಿಸಿಕೊಂಡು ಮನೆಯೊಳಗೆ ನಡೆದ ಅತ್ತೆಯ ಹಿಂದೆ ಹೋಗುತ್ತಾ ಸಾನ್ವಿ, ಅತ್ತೆ ಪ್ಲೀಸ್ ಇಲ್ಲಿ ಕೇಳಿ, ಮಾವ ನಿಮಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾರೆ, ನನ್ನ ಹೊರಗಡೆ ಹಾಕು ಅಂತ ನಿಮ್ಮ ಮೇಲೆ ಎಷ್ಟೆಲ್ಲ ದೌರ್ಜನ್ಯ ಮಾಡಿದ್ದಾರೆ, ಅಂಥವ್ರ ಪರ ಯಾಕತ್ತೆ ವಹಿಸ್ಕೊಳ್ತಾ ಇದ್ದೀರಾ ಎಂದಳು. ಯಾಕಂದರೆ ಅವರು ನನಗೆ ತಾಳಿ ಕಟ್ಟಿದ ಗಂಡ. ನಿಜ, ಮದುವೆ ಆಗಿ ಎಷ್ಟು ದಿನ ಆಯಿತು ಸಾನ್ವಿ? ಹೆಚ್ಚೆಂದರೆ 5 ತಿಂಗಳು. ನಿನಗೀಗಲೇ ಸೂರಜ್ ಅಂದರೆ ಪ್ರಾಣ ಅಂತ ಅವನು ಬಿಟ್ಟಿರೋಕ್ಕಾಗದೆ ಒದ್ದಾಡ್ತೀಯ. ಅಂಥದ್ರಲ್ಲಿ ನನಗೆ ಮದುವೆ ಆಗಿ 30 ವರ್ಷ ಆಗ್ತಾ ಬಂತು. ನನಗೆ ಅವ್ರ ಜೊತೆಗೆ ಇನ್ನೆಷ್ಟು ಬಾಂಧವ್ಯ ಬೆಳೆದಿರಬಹುದು ಹೇಳು ಅಂದವರು ಹಾಲ್ ಸೋಫಾದಲ್ಲಿ ಕೂತಿದ್ದ ಅನುಪಮ ಅವರನ್ನು ಮಾತನಾಡಿಸದೆ ತಮ್ಮ ರೂಮ್ ಸೇರಿಕೊಂಡ್ರು. ಅನುಪಮ ತಮ್ಮ ಬೀಗರು ಹೀಗೆ ನಡ್ಕೊಂಡಿದ್ದಕ್ಕೆ ಬೇಸರ ಆದರೂ ಅದನ್ನು ತೋರ್ಪಡಿಸಲಿಲ್ಲ. ಆದರೆ ಸೂಕ್ಷ್ಮ ಅರ್ಥ ಮಾಡಿಕೊಂಡ ಸಾನ್ವಿ ಮಾವ ಸ್ವಲ್ಪ ಜಗಳ ಮಾಡಿ ಮುನಿಸ್ಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ,
ಅದಕ್ಕೆ ಅತ್ತೆ ಅಪ್ಸೆಟ್ ಆಗಿದ್ದಾರೆ ಅಂತ ಪೂರ್ತಿ ವಿಷಯ ಹೇಳದೆ ಚುಟುಕಾಗಿ ಹೇಳಿ ಅತ್ತೆ ನಡೆದುಕೊಂಡ ರೀತಿಗೆ ಬೇಸರ ಮಾಡ್ಕೋಬೇಡ ಅಂತ ಅಮ್ಮನಿಗೆ ಹೇಳಿದವಳು ಬಲವಂತ ಮಾಡಿ ತಿಂಡಿ ಕಾಫಿ ಕೊಟ್ಟು ಸ್ವಲ್ಪ ಹೊತ್ತು ಅವರ ಜೊತೆ ಹರಟೆ ಹೊಡೆದು ದುರ್ಗಾದೇವಿಯವರು ಬಂದು ಅನುಪಮ ಅವರನ್ನು ಮಾತನಾಡಿಸಿದ ಮೇಲೆ ಸೂರಜ್ ಡ್ರೈವರ್ಗೆ ಹೇಳಿ ಅತ್ತೆನ ಮನೆಗೆ ಡ್ರಾಪ್ ಮಾಡಿಸಿದ್ದ. ರಾತ್ರಿ ಊಟಕ್ಕೆ ಕೂತಾಗಲೂ ಜಾನಕಿ ಎಲ್ಲರ ಜೊತೆಗೆ ಡೈನಿಂಗ್ ಟೇಬಲ್ನಲ್ಲಿ ಕೂರದೆ ತಮ್ಮ ಪಾಡಿಗೆ ರೂಮಿನಲ್ಲೇ ಉಳಿದಿರುವುದನ್ನು ಕಂಡು ಅವರನ್ನು ಹೋಗಿ ಮಾತನಾಡಿಸಿ ಬಂದ ಸಾನ್ವಿ ಸ್ವಲ್ಪ ಸಪ್ಪಗಾಗಿದ್ಲು. ರಾತ್ರಿ ಮಲಗಿದ್ದಾಗ, ಸೂರಿ, ನಾಳೆ ಬೆಳಗ್ಗೆನೆ ನಾವು ಹೋಗಿ ಮಾವನ ಹತ್ರ ಮಾತಾಡಿ ಅವರನ್ನು ಮನೆಗೆ ಕರ್ಕೊಂಡು ಬರೋಣ ಪ್ಲೀಸ್, ಇದನ್ನು ನನ್ನ ಬೈಕೆ ಅಂತಲೇ ಅಂದ್ಕೊಳ್ಳಿ ಎಂದಳು. ಬೇಡಿಕೆ ಇಟ್ಟ ಮಡದಿಯ ಆಸೆಗೆ ಇಲ್ಲ ಅನ್ನೋಕ್ಕಾಗದೆ ಒಪ್ಪಿಗೆ ಕೊಟ್ಟ ಸೂರಜ್ನ ಖುಷಿಯಾಗಿ ಅಪ್ಪಿ ಮಲಗಿದ್ಲು ಸಾನ್ವಿ. ಆದರೆ ಅವನ ತಂದೆಯ ಬಳಿಗೆ ಹೋಗಿ ಮನೆಗೆ ಬರುವಂತೆ ಅವರಿಗೆ ಆಹ್ವಾನ ಕೊಡುವುದು ಇವನಿಗೆ ಇಷ್ಟ ಇರಲಿಲ್ಲ. ಅವರು ಇವನ ಹೆತ್ತ ತಂದೆ ಆದರೂ ಸಾನ್ವಿ ಮತ್ತು ಮಗುಗೆ ಹಾನಿ ಮಾಡೋ ಬಗ್ಗೆ ಮಾತನಾಡಿದ್ರು. ಅಲ್ಲದೆ ಈ 2 ತಿಂಗಳಲ್ಲಿ ತನ್ನ ತಂದೆ ಎಂಥ ಸ್ವಾರ್ಥಿ ಅಂತ ಗೊತ್ತಾಗಿರೋನ್ಗೆ ಈಗ ಅವರು ಬಂದು ಇನ್ನೇನು ಮಾಡ್ತಾರೋ ಅನ್ನೋ ಆತಂಕ ಕಾಡೋಕ್ಕೆ ಶುರುವಾಗಿತ್ತು. ಏನು ಮಾಡಬೇಕು ಅನ್ನೋದು ತೋಚದೆ ಸುಮ್ಮನೆ ಸೂರು ದಿಟ್ಟಿಸುತ್ತಾ ತನ್ನ ಎದೆ ಮೇಲೆ ಮಲಗಿರುವ ಹುಡುಗಿಯ ಕೂದಲನ್ನು ನೇವರಿಸುತ್ತಾ ಇದ್ದ. ಯೋಚನೆ ಮಾಡಿದ್ದು ಸಾಕು ಸೂರಿ, ಸುಮ್ಮನೆ ಮಲಗಿ. ಇವನ ಯೋಚನೆಗೆ ಬ್ರೇಕ್ ಹಾಕಿದ ಸಾನ್ವಿ ಮಾತುಗಳನ್ನು ಕೇಳಿ ನಗುತ್ತಾ ಸರಿ ಅಂದವನು ಅವಳನ್ನು ಬಳಸಿದ ಕೈ ಹಿಡಿತವನ್ನು ಮತ್ತಷ್ಟು ಬಿಗಿ ಮಾಡಿ ನಿದ್ರೆಗೆ ಜಾರಿದ್ದ. ಮನಸ್ಸಿನಲ್ಲಿ ಏನೇ ನೋವಿರಲಿ, ದುಗುಡ ಇರಲಿ, ಸಾನ್ವಿ ಮಾತ್ರ ಮಲಗೋ ಮೊದಲು ವಟ ವಟ ಅಂತ ಸೂರಜ್ ತಲೆ ತಿಂದೇ ಮಲಗೋದು. ಆದರೆ ಇವತ್ತು ಅವಳು ಮಲಗುವಾಗ ಸ್ವಲ್ಪ ಮಂಕಾಗಿದ್ಲು. ಮನೆಯಲ್ಲಿ ಎಷ್ಟೆಲ್ಲ ವಿಷಯ ನಡೆದಿದ್ರೂ ಅದರ ಬಗ್ಗೆ ಹೆಚ್ಚಾಗಿ ಮಾತನಾಡದೆ ಮಾವನ್ನ ಮನೆಗೆ ಕರೆತರಬೇಕು ಅಂತಷ್ಟೇ ಹೇಳಿ ಮಲಗಿದ್ಲು. ಈ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದ ಸೂರಜ್ ಇವಳನ್ನು ಅಪ್ಪಿ ನಿದ್ರೆಗೆ ಜಾರಿದ್ದ. ಮಧ್ಯರಾತ್ರಿ ಎಚ್ಚರಗೊಂಡು ಎದ್ದು ಹೋಗಿ ರೂಮಿನ ಬಾಲ್ಕನಿಯಲ್ಲಿ ಕೂತವನು ಈಗ ಸಾನ್ವಿ ಬಗ್ಗೆ ಯೋಚಿಸ್ತಾ, ಸಾನುಗೆ ಏನೋ ಆಗಿದೆ, ಇಲ್ಲ ಅಂದರೆ ಇಷ್ಟೊಂದು ಸೈಲೆಂಟಾಗಿ ಇರೋಳೇ ಅಲ್ಲ ಇವಳು. ಛೇ, ಈ ಅಮ್ಮನೋ ಸುಮ್ಮನೆ ಹಠ ಮಾಡ್ತಾಳೆ. ಇಂಥ ಟೈಮ್ನಲ್ಲಿ ನನಗೆ ಸಪೋರ್ಟ್ ಮಾಡಿದರೆ ಎಷ್ಟು ಚೆನ್ನಾಗಿರೋದು. ಆದರೆ ಅವಳಿಗೆ ಈ ಮಗನಿಗಿಂತ ಕಿರುಕುಳ ಕೊಡೋ ಗಂಡನೇ ಹೆಚ್ಚು. ನಾಳೆ ಹೋಗಿ ಅವ್ರ ಮುಂದೆ ನಿಲ್ಲಬೇಕು. ಸಾನುನ ಕರ್ಕೊಂಡು ಹೋಗೋದು ಬೇಡ. ಸುಮ್ಮನೆ ಅಪ್ಪ ಬಾಯಿಗೆ ಬಂದ ಹಾಗೆ ಮಾತಾಡಿ ಅವಳ ಮನಸ್ಸನ್ನು ನೋಯಿಸ್ತಾರೆ. ನಾನೊಬ್ಬನೇ ಹೋಗಿ ಅವರನ್ನು ಮನೆಗೆ ಕರ್ಕೊಂಡು ಬರ್ತೀನಿ. ತನ್ನಲ್ಲೇ ಮಾತನಾಡಿಕೊಂಡು ಕೂತಿದ್ದವನ ಭುಜದ ಮೇಲೆ ಕೈ ಇಟ್ಟಂತಾಗಿ ನೋಡಲು ಅಲ್ಲಿ ಸಾನ್ವಿ ನಿಂತಿದ್ಲು. ಯಾಕೆ ಸಾನು, ನಿದ್ರೆ ಬರ್ತಾ ಇಲ್ವಾ ಎಂದ. ನನಗೆ ನನ್ನ ದಿಂಬು ಇಲ್ಲದೆ ನಿದ್ರೆ ಬರಲ್ಲ. ಸಪ್ಪಗಿತ್ತು ಅವಳ ಧ್ವನಿ. ನಿನ್ನ ದಿಂಬೆ ನಿಲ್ಲಿದ್ಯಾ? ಅಲ್ಲೇ ಮಂಚದ ಮೇಲೆ ಇದೆ ತಾನೆ, ಹೋಗಿ ಮಲ್ಗು, ನಾನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಎಂದ. ಸೂರಜ್ ಮಾತಿನ ಧಾಟಿ ಮುಖ ನೋಡಿಯೇ ಅರ್ಥ ಆಯಿತು ಸಾನ್ವಿಗೆ ಅವನ ಮನಸ್ಸು ಸರಿ ಇಲ್ಲ ಅಂತ. ಕಾರಣ ಕೂಡ ಗೊತ್ತು. ಹಾಗಂತ ಈಗ ಆ ವಿಷಯ ಎಲ್ಲ ಮಾತಾಡ್ಕೊಂಡು ಕೂತ್ರೆ ಇಬ್ಬರ ನಿದ್ದೆಯೂ ಹಾಳಾಗತ್ತೆ. ಅದಕ್ಕೆ ಬೇರೇನೂ ಮಾತನಾಡದೆ ಅವನ ಕೈ ಹಿಡಿದು ಎಳಿತಾ, ಅಲ್ಲಿ ಮಂಚದ ಮೇಲಿರೋದಲ್ಲ, ನನಗೆ ಈ ದಿಂಬು ಬೇಕು, ನನಗೆ ಇದ್ರ ಮೇಲೆ ಮಲಗಿದ್ರೇ ನಿದ್ರೆ ಬರೋದು ಬಾಬ್ ಸುರಿ ಅಂತ ಹೇಳಿದ್ಲು. ಅಯ್ಯೋ ಪಾಪಿ, ನಾನು ತಬ್ಕೊಂಡು ಮಲಗೋದು ನೋಡಿ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ, ಅದಕ್ಕೆ ಹಾಗೆ ಮಲಗ್ತೀಯಾ ಅಂದ್ಕೊಂಡಿದ್ರೆ. ಆದರೆ ನೀನು ನನ್ನ ಆ ನಿರ್ಜೀವ ದಿಂಬಿಗೆ ಹೋಲಿಕೆ ಮಾಡ್ತೀಯಲ್ಲೇ